ಏನಪ್ಪ ಮಾಡೋದು ಈ ಬೇಸಿಗೆ ರಾಜ್ಯದಲ್ಲಿ ಟೈಮ್ ಪಾಸ್ ಮಾಡಕ್ಕೆ ಆಯ್ತಿಲ್ವಲ್ಲ. ನಮ್ಮ ಮಂಜಣ್ಣ 17ನೇ ತಾರೀಕು ಶನಿವಾರ RCB ಮ್ಯಾಚ್ ಐತೆ. ನಾನು ವಿರಾಟ್ ಕೊಹ್ಲಿ ಅಣ್ಣಂಗೆ ಟ್ರಿಬ್ಯೂಟ್ ಕೊಡಬೇಕು ಅಂತಂದೇಳಿ ವೈಟ್ದು ಟೀ ಶರ್ಟ್ ಹಾಕೊಂಡು ಹೋಗ್ತೀನಿ. ನಮ್ಮ ಅಣ್ಣ ಬೆಂಗಳೂರದವನೇ, ಟಿಕೆಟ್ ತಗೊಂಡವನೆ, ನನಗೂ ಒಂದು ಮ್ಯಾಚ್ ನೋಡಕ್ ಕರ್ದವನೆ, ಹೋಗ್ತೀನಿ ಅಂತ ಹೇಳಿದ್ದ. ಬಂದವನೇ ಹೆಂಗೆ ನೋಡ್ಕೊಂಬರೋಣ ಅಂತಕ್ಕೆ ಹೋಗಿ. ಹೆಂಗಿದ್ರು ಇದೇ ದಾರಿಲೇ ಹೋಗ್ತಾ ಇದ್ದೀನಿ. ಹೆಂಗಿದ್ರು ನಮ್ಮ ಸಿದ್ದಣ್ಣನ ಮನೆ ಇಲ್ಲೇ ಸಿಕ್ತೈತೆ. ಹಂಗೆ ಸಿದ್ದಣ್ಣನು ಎಬ್ಬರಿಸ್ಬಿಟ್ಟು ಕರ್ಕೊಂಡು ಹೋಗೋದು ಒಳ್ಳೇದು ಅನ್ಸುತ್ತೆ. ಇಬ್ರು ಹೋದ್ರೆ ಮಂಜಣ್ಣ ಬಂದವನು ಹೆಂಗೋ ಮಂತಾಗವನು ಅಂತಾನು ಗೊತ್ತಾಗ್ತೈತೆ. ಹೋಗಿ ಮ್ಯಾಚ್ ಮಳೆ ಬಂದು ಬೇರೆ ನಿಂತೋಗಿತ್ತು, ಹೆಂಗಿದ್ದು ಅವನ್ನೆಲ್ಲ ನೋಡೋದ್ನ ವಿರಾಟ್ ಕೊಹ್ಲಿನೆಲ್ಲ ಅಂತ ಕೇಳಕ್ಕೂ ಬಹಳ ಈಸಿ ಆಗ್ತೈತೆ. ಸಿದ್ದಣ್ಣನು ಹಂಗೆ ಕರ್ಕೊಂಡು ಹೋಗ್ತೀನಿ. ಸಿದ್ದಣ್ಣ, ಸಿದ್ದಪ್ಪು, ಸಿದ್ದಪ್ಪು, ಸಿದ್ದಣ್ಣ ಬಾರಣ ಹೊರ್ಗಿ. ಲೋ ಯಾಕಲ್ಲ ಪ್ರವಿ ಬೆಳಗ್ಗೆ ಹೆಂಗ್ ಹುಡಿಕೊಂಬದಿದ್ಯ ಮನೆ ತಕ್ಕೆ? ಲೋ ಸಿದ್ಧ ಏನಿಲ್ಲ ಕಣ, ಅದೇ ಮಂಜಣ್ಣ ಮೊನ್ನೆ ಶನಿವಾರ RCB ಮೇಲೆ ಮ್ಯಾಚ್ ಇತ್ತಲ್ಲ, ಅದನ್ನ ನೋಡಕ್ಕೆ ನಾನು ವಿರಾಟ್ ಕೊಹ್ಲಿ ಟೆಸ್ಟ್ಗೆ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಅಂತಂದೇಳಿ ಟ್ರಿಬ್ಯೂಟ್ ಕೊಡ್ಬೇಕು ಅನ್ನೋದೇಳಿ ವೈಟ್ ಟಿ ಶರ್ಟ್ ಎಲ್ಲ ತಾಂಡಿದ್ನಲ್ಲ ಮಂಜಣ್ಣ. ನಮ್ಮ ಅಣ್ಣ ಟಿಕೆಟ್ ಬುಕ್ ಮಾಡೋಣ ಅಂತ ಕಣ, ಚಿನ್ನಸ್ವಾಮಿ ಸ್ಟೇಡಿಯಂ ಆಗಂತೆ ಮ್ಯಾಚ್ ಅಂತಂದೇಳಿ ನಾನು ಬೆಂಗಳೂರು ಹೋಗ್ತೀನಿ ಅಂತ ಹೋಗಿದ್ನಲ್ಲ. ಮಳೆ ಬಂದು ಮ್ಯಾಚೇ ನಡೀಲಿಲ್ವಲ್ಲ, ಅದಕ್ಕೆ ಅವನು ವಿರಾಟ್ ಕೊಹ್ಲಿ ಅದ ನೋಡ್ಕೊಂಡು ಬಂದ, ಏನ್ ಮಾಡ್ದ ಅಂತೇಳಿ ಮಾತಾಡ್ಸ್ಕೊಂಬರೋಣ ಬಾರೋ ಮಂಜೇನ ಬಂದವನಂತೆ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಲೋ ಪ್ರವಿ, ಅವ ಇನ್ನ ಬಂದವನೋ ಹೆಂಗ ಕಣಲ್ಲೋ, ಈಗ ನಾವು ನುಡಿಕೊಂಡೋದ್ರೆ ಅವ್ನು ಸಿಗ್ತಾನ ಹೆಂಗ ಕಣೋ, ಬಂದ ನಿಜವಾಗಿದ್ರೆ ಹೋಗ್ಬೋದು ಕಣೋ, ಬಂದವನ ಹೆಂಗ ಕರೆಕ್ಟಾಗಿ ತಿಳ್ಕೊಂಡಿದ್ಯಲ್ಲ ಪ್ರವಿ? ಇಲ್ಲ ಕಣ, ಅವ್ರ ಅಮ್ಮಯ್ಯ ಸಾಯಂಕಾಲ ನಮ್ಮ ಅಂಟಾಗ ಬಂದಿತ್ತು, ನಾನು ಕೇಳ್ದೆ, ಹೂ ಕಣಪ್ಪ ಬಂದವನೆ ಅಂತ, ಅದಕ್ಕೆ ಹೋಗೋಣ ಹೋಗ್ತಾ ಇದ್ನಲ್ಲ ಹಂಗೆ ನಿಮ್ಮನೆದು ಸಿಕ್ತಲ್ಲ, ನಿನ್ನು ಹಂಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣ. ಬಂದನಂತೆ ಬಾರೋ ಹೋಗೋಣ. ಸರಿ ನಡಿಯಪ್ಪ ಹೋಗೋಣ. ಆಗಲ್ಲ ಪ್ರವಿ, ವಿರಾಟ್ ಕೊಹ್ಲಿದು ವೈಟ್ದು ಟೆಸ್ಟ್ದು ಟೀ ಶರ್ಟ್ ಅಲ್ಲಿ ಒಣಗಾಕ್ಯಾರ ನೋಡು ಪ್ರವಿ, ಮಂಜಣ್ಣ ತಗೊಂಡವನೇ. ನಾನು ಹೇಳಲಿಲ್ವೇನ್ಲ, ಅವನು ಚಿನ್ನಸ್ವಾಮಿ ಸ್ಟೇಡಿಯಂಗೆ RCB ಮ್ಯಾಚ್ ನೋಡಕ್ ಹೋಗಿದ್ದ, ಅವ್ರ ಅಣ್ಣ ಟಿಕೆಟ್ ಬುಕ್ ಮಾಡಿದ್ದ ಅಂತ ನಾನು ಹೇಳಿಲ್ವೇ? ನೋಡು ಆ ಟೀ ಶರ್ಟ್ ಎಲ್ಲ ಒಣಗಾಕೊಂಡು ಮನೆ ಹತ್ರನೇನೆ. ಲೇ ಸಿದ್ಧ, ಹ್ಞೂ ಕಣ್ಲ, ಟೀ ಶರ್ಟ್ ಇಲ್ಲೇ ಹೊರಗಡೆನೆ ಒಗ್ದು ಒಣಗಾಕೋರು ಕಣ್ಲ. ಇವನು RCB ಮ್ಯಾಚ್ ನೋಡಕ್ ಹೋಗೋನೆ ಕಣೋ, ಅವನು ನಂತ ಹೇಳಿದ್ದ ಕಣೋ. ನಮ್ಮ ಅಣ್ಣಯ್ಯ ಬೆಂಗಳೂರದವನೇ, ಅವನು ಟಿಕೆಟ್ ತಗೊಂಡವನಂತೆ, ಬಾರೋ ನೀನು ಮ್ಯಾಚ್ ನಡೆಯುತ್ತೆ ಕರೆದಿದ್ದ, ಅದಕ್ಕೆ ಓಡ್ ಬರ್ತೀನಿ, ವೈಟ್ ಟಿ ಶರ್ಟ್ ಹಾಕೊಂಡು ಹೋಗ್ಬೇಕಂತ ಕಣ, ಎಲ್ಲ ಟ್ರಿಬ್ಯೂಟ್ ಮಾಡಕ್ಕೆ ವೈಟ್ ಟಿ ಶರ್ಟ್ ಹಾಕೊಂಡು ಬರ್ತಾರಂತೆ, ಅದಕ್ಕೆ ನಂಗೂ ಒಂದು ಕೊಡಿಸ್ತಾನಂತ ಹೇಳಿದ್ದ ಅಂತ ನಂತ ಹೇಳಿದ ಕಣ್ಲ. ನೋಡು ಟೀ ಶರ್ಟ್ ಇಲ್ಲೇ ಐತೆ, ನಿಲ್ಸು ಮಂಜಣ್ಣ ಒಂದ್ಸಲಿ ಕರಿಯೋಣ. ಮಂಜ, ಲೋ ಮಂಜ, ಮಂಜ ಬಾರಲ್ಲ, ನಾನು ಸಿದ್ಧ ಬಂದಿದ್ದೀನಿ ಮಂತಕ್ಕೆ, ಬಾರೋ ಮಂಜ. ಲೋ ಮಂಜ ಬಾರಲ್ಲ ಹೊರಗಡೆ, ಮಂಜ ಮಂಜ. ಲೋ ಪ್ರವೀಣ್, ಸಿದ್ಧ ಯಾಕಲ್ಲ ಬೆಳಿಗ್ಗೆ ನಮ್ಮ ಮಂತ ಕುಡಿಕೆ ಬಂದಿದ್ರಲ್ಲ, ಏನಾಗಿತ್ತಲ್ಲ? ಹಾ ಮಂಜ, ನೀನ್ ಬೆಂಗಳೂರು ಹೋಗಿದ್ದಲ್ಲ ಮೊನ್ನೆ ಶನಿವಾರ, RCB ಮ್ಯಾಚ್ ಐತೆ ನೋಡ್ಕೊಂಬರ್ತೀನಿ, ವೈಟ್ ಟಿ ಶರ್ಟ್ ಕೊಡಿಸುತ್ತೆ ನಮ್ಮ ಅಣ್ಣಯ್ಯ, ಟಿಕೆಟ್ ಎಲ್ಲ ಬುಕ್ ಮಾಡುತ್ತೆ, ಮತ್ತೆ ವಿರಾಟ್ ಕೊಹ್ಲಿಗೆ ಟ್ರಿಬ್ಯೂಟ್ ಕೊಡೋ ಥರ ಮ್ಯಾಚ್ ನಡೀತೈತೆ ಎಲ್ಲನ, ಅದಕ್ಕೆ ಹೋಗ್ಬರ್ತೀನಿ ನಾನು ಬೆಂಗಳೂರಿಗೆ ಅಂತೆಲ್ಲ ಹೇಳಿದ್ದಲ್ಲ. ಅಲ್ಲಿ ಹೆಂಗಿತ್ತು ಕಣ್ಣ, ಕ್ರಿಕೆಟ್ ಗ್ರೌಂಡ್ ಎಲ್ಲ ಹೆಂಗಿತ್ತು, ವಿರಾಟ್ ಕೊಹ್ಲಿ ಅವರೆಲ್ಲ ಹೆಂಗಿದ್ರು, ಏನ್ ನೋಡ್ಕೊ ಬಂದಲ್ಲ, ಏನೇನಾಯ್ತು ಅಂತ ಕೇಳೋಣ ಅಂತ ಬಂದೆ ಕಣ್ಲ ಮಂಜ. ಹೇಳ್ ಬಾರಲ್ಲ ಮಂಜ. ಹೋಗ್ಕಂಡ್ರಲ್ಲ, ನಾನು ಬೆಂಗಳೂರು ಹೋಗಿದ್ದೆ, ನಮ್ಮ ಅಣ್ಣಯ್ಯ ಕರೆದಿತ್ತು, ನಮ್ಮ ಅಮ್ಮಯ್ಯನು ನಾನು ಇಬ್ರು ಹೋಗಿದ್ವಿ, ಟಿಕೆಟ್ ಎಲ್ಲ ಬುಕ್ ಮಾಡಿತ್ತು, ಮತ್ತೆ ಕರ್ಕೊಂಡು ಹೋದ ಕಡೆ ಮ್ಯಾಚ್ ನೋಡಕ್ಕೆ ವೈಟ್ ಟಿ ಶರ್ಟ್ ಎಲ್ಲ ಹಾಕೊಂಡು ಹೋಗಿದ್ವಿ. ವಿರಾಟ್ ಕೊಹ್ಲಿಗಿನ ಟೆಸ್ಟ್ ಮ್ಯಾಚ್ ಆಡಲ್ವಂತೆ ನಿವೃತ್ತಿ ಘೋಷಣೆ ಮಾಡಿದಲ್ಲ, ಅದಕ್ಕೆ ಎಲ್ರೂ ವೈಟದು ಟಿ ಶರ್ಟ್ ಹಾಕೊಂಡ್ಬಂದ್ರಿ, ಸ್ಟೇಡಿಯಂ ಅಲ್ಲಿ ಟ್ರಿಬ್ಯೂಟ್ ಕೊಡೋಣ ಅಂತಂದು ಹೇಳಿ ಎಲ್ಲ ಮೆಸೇಜ್ ಮಾಡ್ಕೊಂಡಿದ್ವಿ, ಇನ್ಸ್ಟಾಗ್ರಾಮು ಎಲ್ಲ ಪೋಸ್ಟ್ ಮಾಡಿದ್ರ, ನಾವು ಹೋದ್ವಾ, ಅಯ್ಯೋ ಸಖತ್ತು ಮಳೆ ಕಣ, ಸ್ಟೇಡಿಯಂ ಒಳಕ್ಕೆಲ್ಲ ಹೋದ್ವಿ, ಸಖತ್ತು ಮಳೆ ಬಂತು, ಪಾಸ್ ಮಾಡಕ್ಕೂ ಕೂಡ ಆಗ್ಲಿಲ್ಲ, ಸ್ಟೇಡಿಯಂ ಒಳಗೆಲ್ಲನೂ ಕೂಡ ನೀರು ತುಂಬ್ಕೊಂಡ್ಬಿಟ್ವು ಕಣ, ಸಖತ್ತು ಜನ ಎಲ್ಲ ವೈಟ್ ಟಿ ಶರ್ಟ್ನೇ ಹಾಕೊಂಬಂದಿರು ಕಣ ಸ್ಟೇಡಿಯಂಗೆ. ಮಂಜ, ವಿರಾಟ್ ಕೊಹ್ಲಿ ಮತ್ತೆ ಯಾರೋ ಪ್ಲೇಯರ್ಸ್ ಎಲ್ಲ ಇದ್ರಲ್ಲ, ಟೀಮ್ ಡೇವಿಡ್, SL ವುಡ್, ಇವನ್ನೆಲ್ಲ ಕೂಡ ಅಲ್ಲಿ ಸ್ಟೇಡಿಯಂ ಅಲ್ಲಿ ಹೋಗಿದ್ದೆಲ್ಲ ನೋಡ್ದೆ ಇಲ್ಲ ಮಂಜ? ಅವನ್ನೆಲ್ಲ ಹೆಂಗಿರ್ತಾರಲ್ಲ ಅವರೆಲ್ಲ? ಲೋ ಪ್ರವಿ,
ಅವರು ಎಲ್ಲ ಸ್ಟೇಡಿಯಂ ಅಲ್ಲಿ ಇದ್ರು ಕಣೋ. ನಾನು ಕೂಡ ಎಲ್ಲ ಹೋದೆ, ಎಲ್ಲ ತೋರಿಸ್ತಿದ್ರು. ಸಖತ್ತು ಜನ ಅಂದ್ರೆ ಜನ ಕಣಲೆ. ಅದ್ರೊಳಗೆ ಏನು ಮ್ಯೂಸಿಕ್ ಹಾಕ್ತಾರೆ, ಬಡ್ಕೊಂತಾರೆ. ಆದ್ರೆ ಸಖತ್ತು ಮಳೆ ಬಂದ್ಬಿಡ್ತು ಕಣ. ಸ್ಟೇಡಿಯಂ ಒಳಗೆಲ್ಲ ನೀರ್ ತುಂಬ್ಕೊಂಡ್ಬಿಟ್ವು. ಟಾಸ್ ಮಾಡಕ್ಕೆ ಆಗ್ಲಿಲ್ಲ. ಮ್ಯಾಚು ಆಡಿಸ್ಲೇ ಇಲ್ಲ ಕಣ. ಅದಕ್ಕೆ ಅವ್ರಿಗೊಂದು ಪಾಯಿಂಟ್ ಇವ್ರಿಗೊಂದು ಪಾಯಿಂಟ್ ಕೊಟ್ಬಿಟ್ಟು ಮ್ಯಾಚನ್ನ ಅಬೌಂಡೆಡ್ ಅಂತಂದೇಳಿ ಇದ್ ಮಾಡ್ಬಿಟ್ರು ಕಣಲ್ಲ ಮಂಜ. ಹೋಗಿ ಸುಮ್ನೆ ದೂರದಿಂದ ನೋಡ್ಕೊಂಡ್ ಬಂದ್ವಿ ಅಷ್ಟೇ ಕಣ. ಅವ್ರ ಫೀಲ್ಡ್ ಒಳಕ್ಕೆ ಜಾಸ್ತಿ ಹೊತ್ತು ಬರ್ಲಿಲ್ಲ. ಮಂಜ, ನೀನು ಸ್ಟೇಡಿಯಂ ಒಳಕ್ ಹೋಗಿದ್ದಲ್ಲ, ಅವ್ರನ್ನೆಲ್ಲ ಮಾತಾಡ್ಸಕ್ಕೆ ಎಲ್ಲ ಹೋಗಿದ್ದ? ಬಿಡ್ತಾರ? ಸಿಕ್ಕಿದ್ರ ಮಾತಾಡ್ಸಕ್ಕೆ? ಲೋ ಸಿದ್ಧ, ಇಲ್ಲ ಕಣಲೋ, ಸಖತ್ತು ಜನ ಇರ್ತಾರೆ ಕಣೋ. ಎಲ್ಲ ಪೊಲೀಸು ಸೆಕ್ಯೂರಿಟಿ ಎಲ್ಲ ಇರ್ತಾರೆ ಕಣೋ. ಒಳಗೆ ಹೋಗೋದಕ್ಕೆಲ್ಲ ಬಿಡಲ್ಲ, ಅವ್ರು ಮಾತಾಡ್ಸಕ್ಕೂ ಹತ್ರಕ್ಕೂ ಬಿಡಲ್ಲ ಕಣೋ. ಅವ್ರಿಗೆ ಸಪ್ರೇಟು ಡ್ರೆಸ್ಸಿಂಗ್ ರೂಮು ಅದೆಲ್ಲ ಇರ್ತೈತೆ ಕಣೋ. ಅದ್ರೊಳಗೆಲ್ಲ ಅವ್ರು ಇರ್ತಾರೆ ಕಣೋ. ನಮ್ಗೆ ಸಪ್ರೇಟ್ ನಂಬರ್ ಪ್ರಕಾರ ಚೇರ್ ಎಲ್ಲ ಹಾಕಿರ್ತಾರೆ. ನಮ್ ಜಾಗದಲ್ಲ ಕುತ್ಕೋಬೇಕು ಕಣೋ. ದೂರದಿಂದ ನೋಡಬಹುದು ಅಷ್ಟೇ ಕಣೋ. ಹತ್ರಕ್ಕೆಲ್ಲ ಹೋಗಿ ಮಾತಾಡ್ಸಕ್ಕೆ ಇದ್ ಮಾಡಕ್ಕೆಲ್ಲ ಬಿಡಲ್ಲ. ಹೌದಾ? ನಾವು ಟಿವಿಗೆಲ್ಲ ನೋಡಿವಪ್ಪ. ಸಖತ್ತು ಮಳೆ ಬಂದಿತ್ತು, ಸ್ಟೇಡಿಯಂ ಒಳಗೆಲ್ಲ ನೀರ್ ತುಂಬ್ಕೊಂಡಿತ್ತು. ಆಮೇಲೆ ವಿರಾಟ್ ಕೊಹ್ಲಿಗೆ ಟ್ರಿಬ್ಯೂಟ್ ಕೊಡಕ್ಕೆ ಅಂತಾನೆ ಆಕಾಶದಲ್ಲಿ ಬೆಳ್ಳಿಗಿರೋ ಕೊಕ್ಕರೆ ತರ ಹಕ್ಕಿಗಳೆಲ್ಲ ಬಂದ್ವು. ಅವನ್ನೆಲ್ಲ ನೋಡಿ ಪ್ರಕೃತಿನೇ ವಿರಾಟ್ ಕೊಹ್ಲಿಗೆ ಟ್ರಿಬ್ಯೂಟ್ ಕೊಡಕ್ ಬಂದೈತೆ ಅಂತ ಎಲ್ಲ ಟಿವಿ ಒಳಗೆಲ್ಲ ತೋರಿಸ್ತಿದ್ರಪ್ಪ. ಮತ್ತೆ ಸ್ಟೇಡಿಯಂ ಒಳಗೆಲ್ಲ ಎಲ್ಲ ವೈಟ್ ಜರ್ಸಿ ಹಾಕೊಂಡಿರೋ ಎಲ್ಲಾನೇ ಇದ್ರು ಕಣ. ಅದಾಗ ನೀವು ಕಾಣಲೇ ಇಲ್ಲ ಕಣ್ಲ ಮಂಜ, ಅದೆಲ್ಲಿದ್ರ ನೀವು? RCB ಫ್ಯಾನ್ಸ್ ಅಂದ್ರೆ ಹಂಗೆ ಕಣ್ಲಾ. ಸ್ಟೇಡಿಯಂ ಒಳಗೆಲ್ಲ ವೈಟ್ ಜರ್ಸಿ ಹಾಕೊಂಡೇ ಬಂದಿದ್ರು ಎಲ್ಲನ. ಜೊತೆ ನೋಡು, ಆ ದೇವರೇ ಪ್ಲಾನ್ ಮಾಡಿದ್ದ ಅನ್ಸತ್ತೆ ಕಣೋ. ಆಕಾಶದೊಳಗೆ ಬಿಳೆ ಕೊಕ್ಕರೆಗಳೇ ಬಂದು ಆ ಗ್ರೌಂಡ್ ಸುತ್ತ ಹರಾಡ್ಕೊಂಡು ಟ್ರಿಬ್ಯೂಟ್ ಕೊಡೋ ತರನೇ ಇತ್ತು ಕಣ. ಅದಕ್ಕೆ ಟಿವಿಗೆಲ್ಲನೂ ಕೂಡ ನೋಡು, ಪ್ರಕೃತಿನೇ ವಿರಾಟ್ ಕೊಹ್ಲಿ ಅವ್ರಿಗೆ ಟ್ರಿಬ್ಯೂಟ್ ಕೊಡ್ತಾ ಐತೆ. ಇದು ದೇವರೇ ಪ್ಲಾನ್ ಮಾಡಿದಾನೆ, ಗಾಡ್ ಪ್ಲಾನ್ ಇದು ಅಂತ ಎಲ್ಲ ಕೂಡ ತೋರಿಸ್ತಾ ಇದ್ರು ಕಣೋ. ಮಂಜ, ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಅವರು ನಮ್ ತರಾನೇ ಮನುಷ್ಯ ತಾನೆ? ಮನುಷ್ಯ ತರಾನೇ ಕಾಣ್ತಿರ್ತಾರೆ ತಾನೆ? ಅವರು ನಮ್ ತರ ಊಟ ಮಾಡೋದು, ನೀರ್ ಕುಡಿಯೋದು ಇದೆಲ್ಲ ಮಾಡ್ತಿರ್ತಾರೆ ತಾನೆ? ಪ್ರವಿ, ಇವ್ನ ಯಾವನಲ್ಲ ಇವ್ನ ಸಿದ್ಧ ಈ ತರ ಪ್ರಶ್ನೆ ಎಲ್ಲ ಕೇಳ್ತಾರೆ? ಲೇ, ಅವರು ನಮ್ ತರ ಮನುಷ್ಯ ಕಣಲೇ. ಅವರು ನಾವ್ ಹೆಂಗಿರ್ತೀವೋ ಅದೇ ತರಾನೇ ಇರ್ತಾರೆ. ಅವ್ರಿನ್ನೇನ್ ಬೇರೆ ಜೀವಿಗಳೇನಲ್ಲ ಕಣೋ. ಇವನೇನ್ ತರ್ಲೆ ಪ್ರಶ್ನೆ ಎಲ್ಲ ಕೇಳ್ತಾನಲ್ಲ ಪ್ರವಿ ಇವನು. ಹೋಗ್ಲಿ ಬಿಡಪ್ಪ, ನೀನ್ ಹೆಂಗ RCB ಮ್ಯಾಚ್ ನೋಡಕ್ ಹೋಗ್ತೀನಿ ಅಂತ ಬೆಂಗಳೂರಿಗೆ ಹೋಗಿ ವಿರಾಟ್ ಕೊಹ್ಲಿ ಅವ್ರನ್ನೆಲ್ಲ ನೋಡ್ಕೊಂಡು ಹೆಂಗ ಬಂದ್ಬಿಟ್ಟಲ್ಲ. ಬಿಡಪ್ಪ, ಹೆಂಗ ನೇರವಾಗಿ ಡೈರೆಕ್ಟ್ ಆಗಿ ಹೋಗಿ ನೋಡ್ಕೊ ಬಂದಲ್ಲ, ಅದೇ ಖುಷಿ ನಿಂಗೆ. ಏನೋದೇನ್ ಬಂದ್ ಬಿಡಲ್ಲ, ಮಳೆ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಡ್ತು. ಅವರು ಗ್ರೌಂಡ್ಗೆ ಬರಲಿಲ್ಲ ಕ್ರಿಕೆಟ್ ಆಡಕ್ಕೆ. ಬಹಳ ಬೇಜಾರ ಬಂತು. ಇಷ್ಟು ದೂರದಿಂದ ಹೋಗಿದ್ದೆ, ಅಲ್ಲಿ ನೋಡಿದ್ರೆ ಗ್ರೌಂಡಿಗೆ ಬರ್ಲಿಲ್ಲ ಅವರು. ನಂಗಂತೂ ಸಖತ್ತು ಬೇಜಾರಾಕತ್ತು. ಸುಮ್ನೆ ಅವ್ರ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇದ್ರು, ಅಲ್ಲಿ ನೋಡಿದ್ದು ಸುಮ್ಮನೆ ಆಗಿದ್ದಾಯ್ತು ಅಷ್ಟೇ. ಈ ಮಳೆ ಬಂದೆಲ್ಲ ಮ್ಯಾಚ್ ಎಲ್ಲ ಹಾಳು ಮಾಡ್ತು. ನೋಡಕ್ ಹೋಗ್ಲಿ, ಟ್ರಿಬ್ಯೂಟ್ ಕೊಡಕ್ಕೆ ಅಂತಾನೆ ಎಷ್ಟೋ ಜನ ಬಂದಿದ್ರು ಕಣ, ವೈಟ್ ಟಿ ಶರ್ಟ್ ಎಲ್ಲ ಹಾಕೊಂಡು. ಆದ್ರೂ ಮ್ಯಾಚ್ ನಡೀಲೇ ಇಲ್ಲ. ನೆಕ್ಸ್ಟ್ ಮ್ಯಾಚ್ ಐತಲ್ಲ ಬಿಡು, ಅವಾಗಾದ್ರೂ ಎಲ್ಲಾನು ಕೂಡ ಹಾಕೊಂಡ್ ಬರ್ತೀವಿ. ಸರಿನಪ್ಪ, ಟೈಮ್ ಆಯ್ತು, ಮಂತ ಹೋಗ್ತೀನಿ. ನಮ್ಮ ಅಮ್ಮ ಹುಡುಕಾಡ್ತಿರ್ತೈತೆ. ನೀನ್ ಬೆಂಗಳೂರು ಹೋಗಿದ್ದಲ್ಲ, ಹೆಂಗಿತ್ತು ಮ್ಯಾಚ್ ಕೇಳೋಣ, ವಿಚಾರಿಸ್ಕೊಳ್ಳೋಣ ಅಂತ ಬಂದ್ವಿ ಅಷ್ಟೇ. ನಾನ್ ಮಂತಕ್ಕೆ ಹೋಗ್ತೀನಪ್ಪ, ಟೈಮ್ ಆಯ್ತು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಾಗೆ ನೆಕ್ಸ್ಟ್ ಬರ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.